ನೋಡ್ಬೋದು ಸ್ನೇಹಿತರೆ, ಅಡ್ಲ ಆಗ್ತಾ ಇದೀವಿ. ಓನರು ನಾಯಿನ ಒಂದು ಗಿಫ್ಟ್ ಆಗಿ ಕೊಟ್ರು. ನಾಯಿ ಬಂದ್ಬಿಟ್ಟು ಸೂಪರ್ ಚುರುಕಾಗಿದೆ. ಅವಲಿಂದ ಕ್ಯಾಬಿನಲ್ಲಿ ಆರಾಮ ಮನಿಕೊಂಡಿದೆ, ನೋಡ್ಬೋದು. ಸ್ನೇಹಿತರೆ, SNT ಟ್ರಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ಬೋದು, ನಾವು ಇಲ್ಲಿಂದ ವೆಯ್ಟ್ ಮಾಡ್ತಾ ಇದೀವಿ ಸ್ನೇಹ ಫ್ಯಾಕ್ಟ್ರಿ ಹತ್ರ. ನೈಟು ಒಂದು 11 ಗಂಟೆ ಹಂಗೆ ರೀಚ್ ಆದ್ವಿ ಲೊಕೇಶನಿಗೆ. ಇವಾಗ ಲೋಡಿಂಗ್ ಪಾಯಿಂಟು ಜಸ್ಟ್ ಇನ್ನೊಂದು 2 ಅವರ್ಸಲ್ಲಿ ಗಾಡಿ ಲೋಡ್ ಮಾಡ್ಕೊಂಡು ಇವಾಗ ಹೋಗ್ತೀವಿ. ಅದು ಬಂದ್ಬಿಟ್ಟು ಪಾಮಿಡಿಗೆ ಲೋಡು ಆಗಿದೆ. ಪಾಮಿಡಿಗೆ ಹೋಗ್ಬೇಕು ಅನಂತಪುರ ಹತ್ರ. ಇಲ್ಲಿಂದ ಹತ್ತಿರ ಒಂದು 220 ಕಿಲೋಮೀಟರ್ಸ್ ಆಗ್ಬೋದು. ಇವತ್ತು ಈವ್ನಿಂಗ್ ಒಳಗಡೆ ಅನ್ಲೋಡ್ ಮಾಡ್ತೀವಿ. ಇವಾಗ ಒಂದು 2 ಅವರ್ಸ್ ಒಳಗಡೆ ಏನಾದರೂ ಲೋಡ್ ಆದರೆ ಮತ್ತೆ ರಿಟರ್ನ್ ನಾಳೆ ಬೆಳಿಗ್ಗೆ ಹೋಗ್ತೀವಿ. ನೋಡ್ಬೋದು ಸ್ನೇಹಿತರೆ, ಗಾಡಿ ಜಸ್ಟ್ ಈಗಿನ ಲೋಡ್ ಆಗ್ತಾ ಐತೆ. ಇನ್ನೊಂದು 20 ಮಿನಿಟ್ಸಲ್ಲಿ ಗಾಡಿ ಲೋಡ್ ಆಗುತ್ತೆ. ಲೋಡ್ ಹಾಕಿದಂಗೆ ಟಾಟಾ ಕೂಸ್ಕೊಂಡು ಹೋಗ್ಬಿಡ್ತೀವಿ. ಇದು ಬಂದ್ಬಿಟ್ಟು ಪಾಮಿಡಿಗೆ ಲೋಡ್ ಆಗಿರೋದು ಅನಂತಪುರ ಸೈಡು. ಸೊ ಇಲ್ಲಿಂದ ಒಂದು 220 ಕಿಲೋಮೀಟರ್ಸ್ ಆಗ್ಬೋದು. ಇಲ್ಲಿಂದ ಹೋಗ್ತಾ ಇದೀವಿ. ಇನ್ನೇನು ಹೊಳ್ತೀವಿ. ಬೆಳಿಗ್ಗೆ ಅವರೇ ಟಿಫನ್ ತಿಂದಿಲ್ಲ. ಒಂದು ಸರಿ ಊಟ ಮಾಡ್ಕೊಂಡು ಸಿರದಲ್ಲಿ ಹಂಗೆ ಪಾಸ್ ಆಗ್ತೀವಿ. ಸೊ ಸ್ನೇಹಿತರೆ, ಟಾಟಾ ಕುಸ್ಕಮಕ್ಕೆ ಬರ್ತಾ ಇದೀವಿ. ಸೊ ಇನ್ನೊಂದು 20 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಟಾಟಾ ಕುಸ್ಕೊಂಬಿಟ್ಟು ರೀಚ್ ಆಗ್ತೀವಿ. ನಾವು ಒಂದು ನಿಮಿಷ ನೋಡ್ಬೋದು ಸ್ನೇಹಿತರೆ, ಈಗಿನ ತಾಟ್ನಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಅಂದರೆ ತೂಕ ಹಾಕ್ಸೋದು ಇದು. ಸೊ ನಮ್ಮ ಗಾಡಿ ಎಷ್ಟು ಟನ್ನೇಜ್ ವೆಯ್ಟ್ ಐತೆ ಅಂತಂದು ಇಲ್ಲಿ ತೂಕ ಹಾಕೋದಾಗುತ್ತೆ. ಸೊ ಅದರಿಂದ ನಾವಿಲ್ಲಿ ಇಳಿಬೇಕಾಗುತ್ತೆ. ಓಕೆ ಸ್ಟಾಪ್. ಸ್ನೇಹಿತರೆ, ಇವಾಗ ಟಾಟಾ ಹತ್ರ ಬಂದಿದ್ದೀವಿ. ಸ್ನೇಹಿತರೆ, ಇವಾಗ ಟಾರ್ಪಲ್ ಕಟ್ತೀವಿ ಇನ್ನೊಂದು 10 ಮಿನಿಟ್ಸಲ್ಲಿ. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ಟಾರ್ಪಲ್ ಕಟ್ತಾ ಇದ್ದೀವಿ. ಸೊ ಇನ್ನೇನು ಕ್ಲಿಯರ್ ಆಗೋಗುತ್ತೆ ಗಾಡಿದು. ನೋಡ್ಬೋದು ಸ್ನೇಹಿತರೆ, ಎಲ್ಲ ಇದನ್ನ ಮಾಡ್ಕೊಂತ ಇದ್ದೀವಿ. ಟಾರ್ಪಲ್ಗೆ ಉಸ್ತಾವರಿ ನೋಡ್ಬೋದು ಸ್ನೇಹಿತರೆ, ಎಲ್ಲ ಹಾಕಿದ್ದೀವಿ. ಇನ್ನೊಂದು ಸ್ನೇಹಿತರೆ, ಇವಾಗಿನ ಜಸ್ಟ್ ಲೋಡ್ ಆಯಿತು ಗಾಡಿ. ಹೊರಗಡೆ ಬಂದ್ವಿ. ಡೀಸೆಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಆಲ್ರೆಡಿ ಡೀಸೆಲ್ ಹಾಕಿಸ್ಕೊಂಬಕ್ಕೆ ಹೋಗ್ಬೇಕೀಗ. ಇವಾಗಿನ ಜಸ್ಟ್ ಬಿಲ್ ಬಂತು. ಟೋಟಲ್ 5 ಪಾಯಿಂಟ್ ಕೊಟ್ಟಿದ್ದಾರೆ. 5 ಪಾಯಿಂಟಲ್ಲಿ ಲೋಡ್ ಇಳಿಸ್ಬೇಕು. ಸೊ ಅದರಿಂದ ಇವಾಗ ಡೀಸೆಲ್ ಹಾಕಿಸ್ಕೊಂಡು ಡೈರೆಕ್ಟ್ ಸಿರಾ ಮೇಲೆ ಹೋಗ್ತೀವಿ. ಈಗ ಡೈರೆಕ್ಟ್ ಪಾಮಿಡಿಗೆ ಅನಂತಪುರ ಸೈಡು. ಸ್ನೇಹಿತರೆ, ಇವಾಗಿನ ಜಸ್ಟ್ ಬಂಕಲ್ಲಿ ಬಂದಿದ್ದೀವಿ. ಇವಾಗ ಡೀಸೆಲ್ ಹಾಕಿಸ್ಕೋಬೇಕು. ಡೀಸೆಲ್ ಹಾಕಿಸ್ಕೊಂಡು ಡೈರೆಕ್ಟ್ ಪಾಮಿಡಿ ಹೋಗುತ್ತೆ ಗಾಡಿ ಈಗ. ಸೊ ಇವಾಗಿನ ಜಸ್ಟ್ ಫ್ಯೂಯಲ್ ಸ್ಟೇಷನ್ಗೆ ಬರ್ತಾ ಇದ್ದೀವಿ. ನೋಡ್ಬೋದು. ಮತ್ತು ಇವಾಗ ನಮ್ಮ ಓನರು ಗಾಡಿ ನಂಬರ್ ಕಳಿಸಿದ್ದಾರೆ. ಗಾಡಿ ನಂಬರ್ ಕಳಿಸ್ತಿದ್ದಂಗೆ ಅಲ್ಲಿ ಮೆಸೇಜ್ ಬರುತ್ತೆ ಅವ್ರಿಗೆ, ಬಂಕ್ನವ್ರಿಗೆ, ಅದು ಅಕೌಂಟು. ಸೊ ಫುಲ್ ಟ್ಯಾಂಕ್ ಮಾಡಿಬಿಡ್ತಾರೆ. ನೋಡ್ಬೋದು, ಈಗ ಗಾಡಿ ಬಂದುಬಿಟ್ಟು ಇವಾಗ ಫುಲ್ ಟ್ಯಾಂಕ್ ಆಗುತ್ತೆ. ಊಟ ಮಾಡಿಲ್ಲ, ಇನ್ನು ಊಟ ಮಾಡ್ತೀವಿ ಈಗ. ನಮ್ಮ ಗಾಡಿದು ಇದು ಬಂದಿದೆ. ಇವಾಗ ಎಷ್ಟು ನೋಡಿ, ಈಗ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಇನ್ನೊಂದು 3 ಅವರ್ಸ್. ಸೊ ಇನ್ನೊಂದು ಮಿನಿಮಮ್ ಅಂದರೂ ಈವ್ನಿಂಗ್ ಒಳಗಡೆ ರೀಚ್ ಆಗ್ತೀವಿ ಪಾಮಿಡಿಗೆ. ಸೊ ರೀಚ್ ಆಗ್ತಿದ್ದಂಗೆ ನೋಡ್ಬೋದು, ಟೋಟಲ್ 5 ಪಾಯಿಂಟ್ ಬಂದೇವೆ. ಇದು ಬಂದ್ಬಿಟ್ಟು ಇ-ವೇ ಬಿಲ್ಲು ಮತ್ತು 3 ಇ-ವೇ ಬಿಲ್ ಕೊಟ್ಟಿದ್ದಾರೆ. ಟೋಟಲ್ಲು 5 ಪಾಯಿಂಟ್ ಬಂದಿದ್ದಾವೆ. ನೋಡ್ಬೋದು 5 ಪಾಯಿಂಟು. ದೀಪು, ನಾರಾಯಣ್ ರೆಡ್ಡಿ, ರಂಗನಾರಾಯಣ್ ಕುಮಾರು ಮತ್ತು ಸುದರ್ಶನ್ ಅಂತ ಯಾವುದೋ ಇಷ್ಟು ಪಾಯಿಂಟ್ಸ್ ಬಂದಿದ್ದಾವೆ. ಟೋಟಲ್ 5 ಪಾಯಿಂಟ್ ಬಂದಿದ್ದಾವೆ. ಸೊ ಇನ್ನೇನು ಇವಾಗ ರೀಚ್ ಆಗ್ತೀವಿ. ಫುಲ್ ಟ್ಯಾಂಕ್ ಹಾಕಿದಂಗೆ ಗಾಡಿ ಈಗ. ನಾನು ಲೈವ್ ಗೇಟ್ಲು ನೋಡಿ ಸ್ನೇಹಿತರೆ, ಈಗಿನ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ವಿ. ಹೋಗ್ತಾ ಇದೀವಿ. ಹ್ಯಾಂಡ್ ಬ್ಲೋ ಬೇರೆ ಇಲ್ಲ ಗಾಡಿಗೆ. ಸೊ ಅದರಿಂದ ಹ್ಯಾಂಡ್ ಬ್ಲೋ ಹಾಕಿಸ್ಕೊಂಬಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಇವಾಗ ಹ್ಯಾಂಡ್ ಬ್ಲೋ ಹಾಕಿಸ್ಕೊಂಡು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಫುಲ್ ಪರಿಸ್ಥಿತಿ ಇಕ್ಕಟ್ಟಾಗ್ಬಿಟ್ಟಿದೆ. ಒಂದೇ ಒಂದು ಪಾಯಿಂಟ್ ಐತೆ ಹ್ಯಾಂಡ್ ಬ್ಲೋ. ಸೊ ಹೋಗಿ ಕಾಲ್ ಮಾಡ್ತೀವಿ. ಸ್ನೇಹಿತರೆ, ನಮ್ಮವ್ರು ಇವಾಗಿನ ಜಸ್ಟಿನ ಹ್ಯಾಂಡ್ ಬ್ಲೋ ತರಕ್ಕೆ ಹೋದ್ರು. ಇವಾಗ ಹ್ಯಾಂಡ್ ಬ್ಲೋ ಇಸ್ಕೊಂಡ್ ಬರ್ತಾರೆ ಈಗ.
ಸೊ ಇವಾಗ ಆ್ಯಡ್ ಬ್ಲೋ ಹಾಕೊಂಡು ಇವಾಗ ಹೋಗ್ತೀವಿ. ಸೊ ವೈಟ್ ಆ್ಯಂಡ್ ಸಿ. ನೋಡ್ಬೋದು ಸ್ನೇಹಿತರೆ, ಆ್ಯಡ್ ಬ್ಲೋ ಹಾಕ್ತಾ ಇದ್ದೀವಿ. ಪ್ರದೀಪನ ಫುಲ್ಲಾಗಿ ಆ್ಯಡ್ ಬ್ಲೋ ಬೇರೆ ಕಮ್ಮಿ ಇತ್ತು. ಸೊ ಅದರಿಂದ ಆ್ಯಡ್ ಬ್ಲೋ ಹಾಕೊಂಡು ಹೋಗ್ತಾ ಇದ್ದೀವಿ. ಹೆಡ್ಲೈಟ್ ಬೇರೆ ಹೋಗಿದ್ದಾವೆ ಫ್ರೆಂಡ್ಸ್. ಹೆಡ್ಲೈಟ್ ಬೇರೆ ಐ ಬೀಮ್ ಬರ್ತಾ ಇಲ್ಲ, ಓನ್ಲಿ ಲೋ ಬೀಮ್ ಮಾತ್ರ ಬರ್ತೈತೆ. ಫೋಕಸ್ ಬೇರೆ ಬರ್ತಾ ಇಲ್ಲ. ಸೊ ಅಲ್ಲೆಲ್ಲಾದ್ರೂ ಮುಂದೆ ಕಡೆ ಹೆಡ್ಲೈಟು ಶಾಪ್ ಹತ್ರ ನಿಲ್ಲಿಸ್ಬಿಟ್ಟು ಹೆಡ್ಲೈಟ್ ಹಾಕೊಂಡು ಹೋಗ್ಬೇಕಾಗುತ್ತೆ ನೈಟ್ ಟೈಮ್ಗೆ. ಸೊ ಇವತ್ತು ಫುಲ್ ನೈಟ್ ಟೈಮ್ ಟ್ರಾವೆಲಿಂಗ್ ಇರುತ್ತೆ. ಸೊ ಅದರಿಂದ ಲೈಟ್ ಬೇರೆ ಇಲ್ಲ, ಲೈಟ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಹೌದು ಸ್ನೇಹಿತರೆ, ಹ್ಯಾಂಡ್ ಬ್ಲೋ ಹಾಕೋದು ಕಂಪ್ಲೀಟ್ ಆಯಿತು. ಸೊ ಈಗ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಹೋಗಿ ಹೆಡ್ಲೈಟ್ ಹಾಕಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈಗ ಅದೇ ಕೆಲಸ ಮಾಡ್ತೀವಿ. ಇನ್ನೇನಿನ್ನ ಎಲ್ಲ ಕಂಪ್ಲೀಟ್ ಆಯ್ತು ಆಲ್ಮೋಸ್ಟು. ಸ್ನೇಹಿತರೆ ಎಲ್ಲ ಕಂಪ್ಲೀಟ್ ಆಯಿತು ಹ್ಯಾಂಡ್ ಬ್ಲೋ ಹಾಕೋದು. ಸೊ ನಮ್ಮ ಇವು ಡ್ರೈವರ್ಗಾದ್ರೆ ಫುಲ್ಲು ಸೆಕೆಂಡ್ ಕಿತ್ಕೊಂಡ್ಬಿಟ್ಟೇವೆ. ಅವ್ರು ಎಷ್ಟೊತ್ತಿಗೆ ಸಾಯಂಕಾಲಕ್ಕೆ ಮೀನಿನ ಸಾರು ಊಟ ಮಾಡ್ತೀವಿ ಅಂತ ಚಾಪಲ ಪುಲ್ಸ್ ತಿನ್ಬೇಕಂತ ಅವರು ಅರ್ಜೆಂಟಿಗೆ ಸಾಯಂಕಾಲ ಅಷ್ಟೊತ್ತಿಗೆ. ಸೊ ನಮ್ಮ ಇವಾಗ ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೆಡ್ಲೈಟ್ ಹಾಕಿಸ್ಕೊಂಡು ಪಾಸ್ ಆಗಿಬಿಡ್ತೀವಿ. ಇವತ್ತು ಸಾಯಂಕಾಲ ಒಳಗಡೆ ರೀಚ್ ಆಗ್ತೀವಿ. ಹೋಗ್ತಾ ಇದೀವಿ ಸ್ನೇಹಿತರೆ. ಇನ್ನು ಇಲ್ಲಿ ಯಾವುದೋ ಗಾಡಿ ಬಾಬು ಯಾವುದೋ ಏನೋ ಪ್ರಾಬ್ಲಮ್ ಆಗಿದ್ದಂಗೆ ಇದೆ. ಒಬ್ಬ ಇಲ್ಲೇ ಸೈಡ್ಗೆ ಹಾಕೊಂಡಿರ್ತಾರೆ ಗಾಡಿನ. ಅನಿವಾರ್ಯ, ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ತಾವೇನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಅಲ್ಲಿ ನೀವು ನೆನ್ನೆ ಹೋಗಿದ್ದ ಪ್ಲೇಸ್ನಾಗಾದ್ರೆ ಆ ಶಿವಮೊಗ್ಗ ಹತ್ರ ಅಡಿಕೆ ತೋಟ ಎಲ್ಲ ಚೆನ್ನಾಗೆಲ್ಲ ನೀರು ವಾತಾವರಣ ಚೆನ್ನಾಗಿತ್ತು. ಇಲ್ಲಿ ನೋಡಿದ್ರೆ ಎಲ್ಲ ಬೀಳು, ಏನು ಯೂಸ್ ಇಲ್ಲ, ಸುಮ್ಮನೆ ವೇಸ್ಟು. ಸೊ ಇನ್ನೇನು ಪಾಸ್ ಆಗೋದೇ ಇನ್ನು. ನೋಡ್ಬೋದು ಸ್ನೇಹಿತರೆ, ಹೆಡ್ಲೈಟ್ ಹಾಕಿಸ್ಕೊಳೋದಕ್ಕೆ ಬಂದಿದ್ದೀವಿ ಗ್ಯಾರೇಜ್ ಹತ್ರ. ಹೆಡ್ಲೈಟ್ ಹಾಕಿಸ್ಕೊಂಡು ನೈಟ್ ಬೇರೆ ಕಾಣಿಸ್ತಾ ಇಲ್ಲ ಏನು ರೋಡು. ಸೊ ಅದರಿಂದ ನಮಗೂ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಹಾಕಿಸ್ಕೊಂಡ್ಬಿಟ್ಟು ಹೋಗ್ತೀವಿ. ಈಗ ಸ್ನೇಹಿತರೆ ಆಲ್ರೆಡಿ ಹೆಡ್ಲೈಟ್ ಹಾಕಿಸ್ಕೊಂಡ್ವಿ. ಇನ್ನೇನು ಹೋಗ್ತಾ ಇದ್ದೀವಿ. ಸಿರಾಕ್ ಹೋಗ್ಬಿಟ್ಟು ಸಿರಾದಲ್ಲಿ ಸ್ವಲ್ಪ ಏನಂತ ತಿನ್ಕೊಂಡು ಹೋಗ್ತೀವಿ. ಈಗ ನೀರು ಕೊಡು, ನಮ್ಮ ಡ್ರೈವರಿಗೆ ನೀರನ್ನು ಕೊಡಪ್ಪ ಒಂದು ಸ್ವಲ್ಪ. ಸ್ನೇಹಿತರೆ ಈಗಿನ್ನ ಊಟ ಮಾಡಿಬಿಟ್ಟು ಸಿರಾ ಬಿಟ್ಟು ಹೊಳ್ತಾ ಇದ್ದೀವಿ. ಆಲ್ರೆಡಿ ಕಲ್ಕೋಟೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ರೀಚ್ ಆಗ್ತೀವಿ. ಟೋಟಲ್ 5 ಪಾಯಿಂಟು, 5 ಜಾಗದಲ್ಲಿ ಲೋಡ್ ಅನ್ಲೋಡ್ ಮಾಡಬೇಕಾಗುತ್ತೆ ನಾವು. ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಈ ಮೊದಲು ಹತ್ರ ಕೆಂತರ್ಲಟ್ಟಿಯಲ್ಲಿ ರೋಡ್ ಮಾತ್ರ ಫುಲ್ ಸಿಕ್ಕಾಪಟ್ಟೆ ಖರಾಬ್ ಆಗಿದೆ. ಇವನು ಯಾವನ ಮುಂದೆ ನೀರಾಗಿ ಅವನಂಗೆ ಕೊಡ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ಅವನು ಎಲ್ಲಿ ಇಳಿತೈತೋ ಗೊತ್ತಿಲ್ಲ ಗಾಡಿ ಒಟ್ನಾಗೆ. ಸೊ ನಾವು ಸ್ವಲ್ಪ ಸಿಕ್ಕಾಪಟ್ಟೆ ಲೇಟ್ ಆಗೈತೆ. ಇಲ್ಲಿ ಆಲ್ರೆಡಿ ಇಲ್ಲಿಗಾನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಆಲ್ರೆಡಿ ಎಲ್ಲ ಸ್ವಲ್ಪ ಓಪನ್ ಮಾಡ್ಯಾರೆ. ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಇತ್ಲಿಂದ ಇನ್ನು ಕರ್ನಾಟಕ ಹೈವೇ ಮಾಡೋಕ್ಕೆ. ಸೊ ಇನ್ನೇನು ನಮ್ಮ ಪಿ ಬ್ಯಾಡಗೆರೆ ಹತ್ರ ಹೈವೇಗೆ ಎಂಟ್ರಿ ಆದ್ವಿ ನಾವು. ಇನ್ನು ಮತ್ತೆ ಎಂಟ್ರಿ ಹಾಕಿದಂಗೆ ಇನ್ನು ಅದರಿಂದ ಇನ್ನು ಸಂಯಮಂಗೆ ಹೋಗ್ತಿರೋದೆ, ಇನ್ನೆಲ್ಲೂ ನಾನ್ ಸ್ಟಾಪ್. ನೋಡ್ಬೋದು ಸ್ನೇಹಿತರೆ, ಆಲ್ರೆಡಿ ಒಂದು 6 ಗಂಟೆ 5:15 ಆಗೈತೆ. ಇವಾಗಿನ ಜಸ್ಟ್ ಆಗಲೇ ಎಂಟ್ರಿ ಆದ್ವಿ, ಆಗಲೇ ಬೈಪಾಸ್ ಹತ್ರ. ಆಲ್ಮೋಸ್ಟ್ ನಾವು ರೀಚ್ ಆಗೋದಕ್ಕೆ ಇನ್ನೂ ಒಂದು 3 ಅವರ್ಸ್ ಬೇಕಾಗುತ್ತೆ ಮೇ ಬಿ. ಇನ್ನು ಇಲ್ಲಿ ಆಗಲೇ ಬೈಪಾಸ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ಸ್ನೇಹಿತರೆ, ಗುರುಕುಲ ಪಾಠಶಾಲಾ ಅಂತ ಇದು ಬಂದ್ಬಿಟ್ಟು. ಸೊ ನಮ್ಮ ಏರಿಯಾ ಸೈಡು ಸ್ನೇಹಿತರೆ ಈಗಿನ ಜಸ್ಟ್ ಮಡಕ್ಸಿರಾಕ್ ಬಂದ್ವಿ. ಸೊ ನಾವು ಮಡಕ್ಸಿರಾಕ್ ಬರ್ಬೇಕಾದ್ರೆ 7 ಕಾಲ ಆಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಲೇಟ್ ಆಯ್ತು ಇವತ್ತು ಅನ್ಲೋಡ್ ಮಾಡೋಕ್ಕೆ. ಸೊ ಗಾಡಿ ಲೈಟು ಸ್ವಲ್ಪ ಏನು ಪರವಾಗಿಲ್ಲ, ಚೇಂಜ್ ಮಾಡ್ತಾ ಇನ್ನು ಸ್ವಲ್ಪ ಚೆನ್ನಾಗೇ ಬರ್ತೈತೆ. ಅಲ್ಲೇ ಟೈಮ್ ವೇಸ್ಟ್ ಆಗಿತ್ತು ಫ್ಯಾಕ್ಟ್ರಿ ಹತ್ರ, ನಮಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಯಿತು. ಸೊ ಇಲ್ಲಿಂದ ಇನ್ನೊಂದು ಒಂದು 150 ಕಿಲೋಮೀಟ್ರ್ ಆಗ್ಬೋದು ಮೇ ಬಿ ಪಾಯಿಂಟ್ಗೆ, ಫಸ್ಟ್ನೇ ಪಾಯಿಂಟ್ಗೆ. ಅದರಿಂದ ಅದೇ ಒಂದೇ ಊರಲ್ಲಿ ಎಲ್ಲ ಒಂದು 4-5 ಪಾಯಿಂಟ್ ಅಲ್ಲೇ ಇದ್ದಾವೆ ಸರೌಂಡಿಂಗ್ಸಲ್ಲಿ. ಸೊ 5 ಪಾಯಿಂಟು ಅಲ್ಲೇ ಇವತ್ತು ಬೇರೆ ಬೇರೆ ಸೈಡ್ ಮಾಡ್ತೀವಿ. ಇದ್ರೆ ನಾವೀಗಿನ ಪೆನ್ಗೊಂಡೆ ಬಿಟ್ಟು ಹೈದ್ರಾಬಾದ್ ಟು ಬೆಂಗಳೂರು ಹೋಗೋ ಹೈವೇನಲ್ಲಿ ಹೋಗ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಿ, ಇದು ಬಂದ್ಬಿಟ್ಟು ಕಿಯಾ ಫ್ಯಾಕ್ಟ್ರಿ.
ಇಲ್ಲಿ ಸೋ ಮೆನಿ ಕಾರ್ಸ್ಗಳೆಲ್ಲ ತಯಾರಾಗ್ತಿರ್ತವೆ. ಇಲ್ಲಿಂದ ಬೇರೆ ಬೇರೆ ದೇಶಕ್ಕೂ ಬೇರೆ ಬೇರೆ ರಾಷ್ಟ್ರಕ್ಕೂ ಕಾರೆಲ್ಲ ಎಕ್ಸ್ಪೋರ್ಟ್ ಆಗ್ತಿರ್ತವೆ. ಸೊ ನಮ್ಮ ಅನಂತಪುರ ಡಿಸ್ಟಿಕ್ಗೆ ಅತಿ ದೊಡ್ಡ ಇಂಡಸ್ಟ್ರಿ ಆದ ಒಂದೇ ಒಂದು ಒನ್ ಅಂಡ್ ಓನ್ಲಿ ಕಂಪನಿ ಅಂದರೆ ಇದೆ ಕಿಯಾ ಮೋಟಾರ್ಸೇ. ಸೊ ಇದು 2014-2015 ರೇಂಜಲ್ಲಿ ಬಂದಿತ್ತು ಈ ಕಂಪನಿ. ಚಂದ್ರಬಾಬು ಫೀಲ್ಡಲ್ಲಿ ಇದ್ದಾಗ ಇದು ಸ್ಯಾಂಕ್ಷನ್ ಆಗಿದ್ದ ಕಂಪನಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸುಮಾರು ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ಕಿದೆ. ಸೊ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ ಮಾತ್ರ ಭರ್ಜರಿ ಕಾರು. ಕಿಯಾ ಕಾರ್ ಬಗ್ಗೆ ಇನ್ನೇನು ಬೇರೆ ಹೇಳೋ ಅಂತ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಾ, ಇದೇ ಕಿಯಾ ಫ್ಯಾಕ್ಟ್ರಿ. ಸೊ ಇಂಡಿಯಾದಲ್ಲೇ ಒನ್ ಆ್ಯಂಡ್ ಓನ್ಲಿ ಕಾರ್ ಕಂಪನಿ ಬಂದ್ಬಿಟ್ಟು ಕಿಯಾ. ಇದೇ ಫಸ್ಟ್ ಮೇನ್ ಇಂಡಸ್ಟ್ರಿ ಬಂದಿದ್ದು. ಆ್ಯಂಡ್ ದೆನ್ ಮೈಕ್ರೋಸಾಫ್ಟ್ ಬಂತು ಇದು ನೋಡ್ಕೊಂಡು. ಇದು ಬಂದ್ಬಿಟ್ಟು ಸೌತ್ ಕೊರಿಯಾ ಕಂಪ್ನಿ. ಇದು ಹತ್ತತ್ರ ಒಂದು 1,500-2,000 ಎಕರೆ ಇದೆ ಮೇ ಬಿ. ಇದು ಸಖತ್ತು ದೊಡ್ಡ ಪ್ಲೇಸ್ನ ಇದು ಸೆಗ್ಮೆಂಟ್ ಮಾಡೈತೆ. ಸೊ ಇದ್ರ ಬಗ್ಗೆ ಮತ್ತೆ ಹೇಳೋವಂಥ ಅವಶ್ಯಕತೆ ಏನಿಲ್ಲ, ಆಲ್ರೆಡಿ ಗೊತ್ತಾಗುತ್ತೆ. ದ ವಂಡರ್ಫುಲ್ ಕಂಪನಿ ಇಂಡಸ್ಟ್ರಿ. ಆಲ್ರೆಡಿ ನಾವು ರಾಫ್ತಾಡ್ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಈಗ ಇಲ್ಲೇ ಮೊನ್ನೆ ಜಗನ್ಮೋಹನ್ ರೆಡ್ಡಿ ಮೀಟ್ ಮಾಡಿದ್ದು ಈ ಪಕ್ಕದಲ್ಲೇ ಗ್ರೌಂಡ್ ಇರೋದು. ಸೊ ಇಲ್ಲಿಂದ ಒಂದು ನಮ್ಮ ಅನ್ಲೋಡಿಂಗ್ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ನೇ ಪಾಯಿಂಟ್ ಬಂದು ಇನ್ನೊಂದು 8-9 ಕಿಲೋಮೀಟರ್ ಆಗುತ್ತೆ. ಜಸ್ಟ್ ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅನ್ಲೋಡ್ ಪಾಯಿಂಟ್ಗೆ. ಇಲ್ಲೇ ಲೆಫ್ಟ್ ತಗೊಂಡು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಎಷ್ಟು ಮೂಟೆನ ಇಲ್ಲಿ ಫಸ್ಟ್ನೇ ತೆಗಿ ಒಂದು 20 ಬ್ಯಾಗು ಅಂದರೆ 20 ಮೂಟೆ ಬೂಸದ ಮೂಟೆ ಥರ ಇರ್ತವೆ. ಒಂದು 60 kg ಬ್ಯಾಗ್ಗಳನ್ನ ಇಲ್ಲಿ ಅನ್ಲೋಡ್ ಮಾಡಬೇಕಾಗುತ್ತೆ. ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಸೆಕೆಂಡ್ ಪಾಯಿಂಟಿಗೆ ಹೋಗ್ತೀವಿ. ಇವಾಗ ನೈಟ್ ಒಂದು 2-3 ಪಾಯಿಂಟ್ ಅನ್ಲೋಡ್ ಮಾಡ್ತೀವಿ. ಟೋಟಲ್ 5 ಪಾಯಿಂಟ್ ಕೊಟ್ಟಾರೆ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದೀವಿ, ಫಸ್ಟ್ನೇ ಪಾಯಿಂಟ್ಗೆ. ಸೊ ನಮ್ಮ ಇನ್ನೊಬ್ರು ಡ್ರೈವರು ಅವ್ರ ಓನರ್ ಜೊತೆಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಗಾಡಿ ಬೇರೆ ಕಟ್ಟಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಫುಲ್ಲೆಲ್ಲ ಹುಣಸೆ ಮರಗಳು, ಕೆಂಕೇಸರಿ ಮರಗಳು. ಇನ್ನು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೋದೊಂದು ಪದ. ಸೊ ಮಟ್ಗೆ ಅವ್ರು ಹೋಗ್ತಾ ಇದ್ದಾರೆ ಸುಮ್ಮನೆ. ಇದು ಬೇರೆ ಲೊಕೇಶನ್ ಫುಲ್ ಹಾರ್ಡ್ ಆಗೈತೆ. ನೋಡ್ಬೋದು ಸ್ನೇಹಿತರೆ, ಫಸ್ಟ್ನೇ ಪಾಯಿಂಟ್ ಅನ್ಲೋಡ್ ಮಾಡೋದು ಕಂಪ್ಲೀಟ್ ಆಯ್ತು. ಇವಾಗ ಸೆಕೆಂಡ್ನೇ ಪಾಯಿಂಟ್ಗೆ ಹೋಗ್ತಾ ಇದೀವಿ. ನಮ್ಮ ಜೊತೆಗೆ ಒಂದು ನಾಯಿ ಕುನ್ನಿ ಬೇರೆ ಎತ್ತಾಕಬಿಟ್ಟಿದೀವಿ. ಮಸ್ತಾಗೈತೆ ನೋಡ್ಬೋದು. ಹಾಯ್ ಹೇಳ ಕ್ಯಾಮ್ರಾಗೆ, ಹಾಯ್. ನೋಡ್ಬೋದು ನಮ್ಮ ಜೊತೆ ಇನ್ನೊಂದು ಒಂದು ನಾಯಿ ಕುನ್ನಿ ಬೇರೆ ಆ್ಯಡ್ ಆಗ್ಬಿಟ್ಟಿದೆ. ನೋಡ್ಬೋದು ಸ್ನೇಹಿತರೆ, 2ನೇ ಪಾಯಿಂಟ್ ಅನ್ಲೋಡ್ ಮಾಡೀವಿ. ಇಲ್ಲೊಂದು 30 ಮೂಟೆ ಇಳಿಸಿವಿ. ನಮಗೆ ಫಸ್ಟ್ನೇ ಪಾಯಿಂಟಲ್ಲಿ ಯಾರೋ ಒಬ್ರು ಓನರು ನಾಯಿನ ಒಂದು ಗಿಫ್ಟ್ ಆಗಿ ಕೊಟ್ರು. ನಾಯಿ ಬಂದ್ಬಿಟ್ಟು ಸೂಪರ್ ಚುಕ್ಕಾಗಿದೆ. ಅವಲಿಂದ ಕ್ಯಾಬಿನಲ್ಲಿ ಆರಾಮ ಮನಿಕೊಂಡಿದೆ. ನೋಡ್ಬೋದು ಸ್ನೇಹಿತರೆ, 2ನೇ ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ನಾಯ್ಕುನ್ನಿ ಬೇರೆ ಫುಲ್ ಆರಾಮ ಪಚಾಂಬಿಟ್ಟೈತೆ ಮಸ್ತಾಗೆ. ಇನ್ನು ಸೆಕೆಂಡ್ನೇ ಪಾಯಿಂಟ್ ಅನ್ಲೋಡ್ ಮಾಡಿಬಿಟ್ಟು 3ನೇ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಇನ್ನೊಂದು 40 ನಿಮಿಷ 1 ಅವರ್ ಒಳಗಡೆ ಹೋಗ್ಬಿಡ್ತೀವಿ. ಸ್ನೇಹಿತರೆ, ಈಗಿನ ಕಾರ್ಬನ್ ಸೆಲ್ಸ್ ಮೊಬೈಲ್ ಇಂಡಸ್ಟ್ರಿಗೆ ಬಂದ್ವಿ. ಪ್ರೆಸೆಂಟ್ ಈಗ ನಾವೀಗ ಅನಂತಪುರ ಎಂಟ್ರಿ ಆಗ್ತಾ ಇದೀವಿ. ಇನ್ನೊಂದು 3 ಕಿಲೋಮೀಟರ್ ಇದೆ ಅನಂತಪುರ. ಆಲ್ರೆಡಿ ನಮ್ಮ 3ನೇ ಪಾಯಿಂಟ್ ಇನ್ನೊಂದು 30 ಕಿಲೋಮೀಟರ್ ಇದೆ. ಸೊ ಇನ್ನೊಂದು 1/2 ಅವರ್ 3/4 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಲ್ಲಿಗೆ. ನಮ್ಮ ಜೊತೆ ಬೇರೆ ಒಂದು ನಾಯ್ಕುನ್ನಿ ಬೇರೆ ತಗೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾಮಕರಣನೂ ಮಾಡಿದ್ದೀವಿ. ಸಣ್ಣ ಅಂತ ಹೆಸರು. ಮಸ್ತಾಗಿ ಹಿಂದೆ ಐತಿ, ಎಲ್ಲೂ ಹೋಗ್ತಾ ಇಲ್ಲ, ರಚಿಕೆದ್ ಬಿಟ್ಟೈತೆ. 4ನೇ ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಹಿರಿಯೂರ್ಗೆ ಹೋಗ್ತಾ ಇದೀವಿ. ಇಲ್ಲಿ ಆನ್ ದಿ ವೇನಲ್ಲಿ ಯಾರೋ ಒಬ್ರು ಬಾಳೆಹಣ್ಣು ಕೊಟ್ಟರು. ಬಾಳೆಹಣ್ಣು ಲೋಡ್ ಮಾಡ್ತಾ ಇದ್ರು. ಸೊ ನಾವೊಂದು 2 ಕೇಳಿದ್ಕೆ ಅವರು ಫುಲ್ ಗೊನೆನೇ ಕೊಟ್ಬಿಟ್ಟಿದೆ ಮಸ್ತಾಗೆ. ನಮ್ಮ ನಾಯ್ಕುನಿ ಹಿಂದೆಗಡೆ ಎಂಜಾಯ್ ಮಾಡ್ತಾ ಇದ್ದೆ ಮಸ್ತಾಗೆ. ನಾವಿನ್ನೊಂದು ಸಾಯಂಕಾಲ ಒಂದು 4 ಗಂಟೆ 3:30 ವರ್ಷದ ಕೆಳಗೆ ಹೋಗ್ತೀವಿ ಹಿರಿಯೂರಿಗೆ.